friends, welcome to our channel. Today we are going to learn an important grammar topic, usage of capital letters. This topic is very important for writing exams and competitive exams. ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದು ನಾವು ಈ ಇಂಗ್ಲಿಷ್ ವ್ಯಾಕರಣದ ಒಂದು ಮುಖ್ಯ ವಿಷಯವಾದ ಕ್ಯಾಪಿಟಲ್ ಲೆಟರ್ಸ್ ಬಳಕೆ ಬಗ್ಗೆ ತಿಳಿದುಕೊಳ್ಳೋಣ. ಇದು ಪರೀಕ್ಷೆಗಳಲ್ಲಿ ತುಂಬ ಮುಖ್ಯವಾಗಿದೆ. ಯಾಕೆ ಇದು ಮುಖ್ಯ ಅಂದರೆ, ಇನ್ ದಿಸ್ ಚಾಪ್ಟರ್ ವಿ ಕಮ್ ಟು ನೋ ಅಬೌಟ್ ದ ಯೂಸ್ ಆಫ್ ಕ್ಯಾಪಿಟಲ್ ಲೆಟರ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್. Do you know where the capital letters are used and where not used? The use of capital letters in English language is very necessary and important. Without their proper use, the writing remains incorrect. So we have to must learn where to use capital letters. Got it? ಅರ್ಥ ಆಯ್ತಾ ನಾನು ಹೇಳಿದ್ದು? ದೊಡ್ಡ ಅಕ್ಷರಗಳನ್ನು ಎಲ್ಲಿ ಉಪಯೋಗ ಮಾಡಬೇಕು ಮತ್ತು ಎಲ್ಲಿ ಉಪಯೋಗ ಮಾಡಬಾರ್ದು ಎಂಬುದು ನಿಮಗೆ ಗೊತ್ತಿದೆಯಾ? ಇಲ್ವಲ್ಲ? ಡೋಂಟ್ ವರಿ, ನಾನು ಸುಲಭವಾಗಿ ತಿಳಿಸ್ಕೊಡ್ತೀನಿ. ಇಂಗ್ಲೀಷ್ನಲ್ಲಿ ಇವುಗಳ ಉಪಯೋಗ ಬಹಳ ಅವಶ್ಯಕವಾದದ್ದು ಮತ್ತು ಮಹತ್ವವಾದದ್ದು. ಅವುಗಳ ಸರಿಯಾದ ಬಳಕೆ ಉಪಯೋಗವಿಲ್ಲದಿದ್ದರೆ ಬರವಣಿಗೆ ತಪ್ಪಾಗಿಬಿಡ್ತದೆ. ಆದ್ದರಿಂದ ನಾವು ಅದನ್ನು ಸರಿಯಾಗಿ ತಿಳ್ಕೊಳ್ಳೋದು ಒಳ್ಳೆಯದು ಕೂಡ. ಸೊ ದ್ಯಾಟ್ ವಿ ಹ್ಯಾವ್ ಟು ಲರ್ನ್ ವೇರ್ ಟು ಯೂಸ್ ಕ್ಯಾಪಿಟಲ್ ಲೆಟರ್ಸ್. Let's start now. Capital letters are used as under at the beginning of every sentence. ಪ್ರತಿಯೊಂದು ವಾಕ್ಯದ ಪ್ರಾರಂಭದಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಕ್ಯಾಪಿಟಲ್ ಲೆಟರ್ಸ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ವಿದ್ಯಾರ್ಥಿಗಳು ಉದ್ಯಾನವನದಲ್ಲಿ ಹಾಡುತ್ತಿರುತ್ತಾರೆ. ಎವ್ರಿ ಒನ್ ಲೈಕ್ಸ್ ಪೊಲೈಟ್ನೆಸ್. ಪ್ರತಿಯೊಬ್ಬರು ವಿನಯತೆಯನ್ನು ಇಷ್ಟಪಡುತ್ತಾರೆ. ಡು ಯು ಗೋ ಟು ಸ್ಕೂಲ್ ಎವ್ರಿ ಡೇ? ನೀವು ಪ್ರತಿ ದಿವಸ ಶಾಲೆಗೆ ಹೋಗ್ತೀರಾ? ಓಕೆ. ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ದ ಫಸ್ಟ್ ಲೆಟರ್ ಆಫ್ ದ ಫಸ್ಟ್ ವರ್ಡ್ ಆಫ್ ಈಚ್ ಲೈನ್ ಇನ್ ಎ ಪೋಯಮ್. ಕವನದ ಪ್ರತಿ ಸಾಲಿನ ಮೊದಲನೇ ಪದದ ಮೊದಲನೇ ಅಕ್ಷರ ಕೂಡ ವಿ ಆರ್ ಯೂಸಿಂಗ್ ಕ್ಯಾಪಿಟಲ್ ಲೆಟರ್ಸ್. ದ ವರ್ಡ್ಸ್ ಆರ್ ಲವ್ಲಿ, ಡಾರ್ಕ್ ಅಂಡ್ ಡೀಪ್, ಬಟ್ ಐ ಹ್ಯಾವ್ ಪ್ರಾಮಿಸ್ ಟು ಕೀಪ್. And miles to go before I sleep, and miles to go before I sleep. ರಾಬರ್ಟ್ ಫಾರೆಸ್ಟ್ ಅನ್ನುವಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಒಂದು ಕವಿತೆ ಇದು. ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ದ ಫಸ್ಟ್ ಲೆಟರ್ಸ್ ಆಫ್ ದ ಪ್ರಾಪರ್ ನೇಮ್ ಆಫ್ ಪೀಪಲ್ ಆ್ಯಂಡ್ ಪ್ಲೇಸಸ್. ಜನರ ಅಂಕಿತ ನಾಮಗಳು ಮತ್ತು ಸ್ಥಳಗಳ ಮೊದಲನೇ ಅಕ್ಷರ ಕೂಡ ವಿ ಆರ್ ಯೂಸಿಂಗ್ ಮಸ್ಟ್ ಅಂಡ್ ಶುಡ್ ಕ್ಯಾಪಿಟಲ್ ಲೆಟರ್ಸ್. ರಾಮ ಈಸ್ ಎ ಗುಡ್ ಬಾಯ್. ರಾಮ ಎಂಥ ಹುಡುಗ? ಒಳ್ಳೆಯ ಹುಡುಗ. ವಾಟ್ ಡು ಯು ವಾಂಟ್ ರವಿ? ನಿನಗೆ ಏನು ಬೇಕು ರವಿ? ವಿ ಗೋ ಟು ಬ್ಯಾಂಗ್ಳೂರ್. ನಾವು ಎಲ್ಲಿಗೆ ಹೋಗ್ತೇವೆ? ಬೆಂಗಳೂರಿಗೆ ಹೋಗ್ತೇವೆ. ಈ ವೆಂಟ್ ಟು ಮೈಸೂರು ಟು ವಿಸಿಟ್ ಅಂಕಲ್. ಅವನು ತನ್ನ ಮಕ್ಕಳನ್ನು ಭೇಟಿಯಾಗಲು ಮೈಸೂರಿಗೆ ಹೋದನು. ಮೈಸೂರು ಇಂಡಿಕೇಟ್ಸ್ ವಾಟ್? ಪ್ಲೇಸ್, ರೈಟ್? ದ ಫಸ್ಟ್ ಲೆಟರ್ ಆಫ್ ದ ಡೇ ಆಫ್ ದ ವೀಕ್, ದ ನೇಮ್ ಆಫ್ ದ ಮಂತ್ಸ್ ಆ್ಯಂಡ್ ಫೆಸ್ಟಿವಲ್ಸ್. ದ ಫಸ್ಟ್ ಲೆಟರ್ ಆಫ್ ದ ಡೇ ಆಫ್ ದ ಮಂತ್ಸ್, ವೀಕ್, ದೆನ್ ಆ್ಯಂಡ್ ಫೆಸ್ಟಿವಲ್ಸ್. ವಾರದ ದಿನಗಳು, ತಿಂಗಳುಗಳು ಮತ್ತು ಹಬ್ಬಗಳ ಹೆಸರುಗಳ ಬಿಗಿನಿಂಗ್ ಲೆಟರ್ ಆಲ್ಸೋ ವಿ ಮಸ್ಟ್ ರೈಟ್ ಕ್ಯಾಪಿಟಲ್ ಲೆಟರ್. ಈಸ್ ಸಂಡೇ ಎ ಜನರಲ್ ಹಾಲಿಡೇ. ರವಿವಾರ ಸಾಮಾನ್ಯವಾಗಿ ರಜೆ ದಿನವಾಗಿದೆ. ರಜೆ ದಿನ. ಇಟ್ಸ್ ಹಾಲಿಡೇ. ಮೈ ಫ್ರೆಂಡ್ ಕಮ್ಸ್ ಟು ಸಿ ಮೀ ಆನ್ ಮಂಡೇ. ನನ್ನ ಗೆಳೆಯನು ನನ್ನ ನೋಡಲು ಸೋಮವಾರ ಬರುತ್ತಾನೆ. ಮೇಬಿ is my favorite festival. The Diwali is my favorite festival, not devil. ದೀಪಾವಳಿಯು ನನ್ನ ನೆಚ್ಚಿನ ಹಬ್ಬವಾಗಿದೆ. ವೆರಿ ಫ್ಯೂ ಪೀಪಲ್ ಸೆಲೆಬ್ರೇಟ್ ದ ಕ್ರಿಸ್ಮಸ್. ಬಹಳ ಕಡಿಮೆ ಜನರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ. ರವಿ ವಾಸ್ ಬೋರ್ನ್ ಇನ್ ದ ಮಂತ್ ಆಫ್ ಆಗಸ್ಟ್. ರವಿ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದನು. ರವಿ ವಾಸ್ ಬೋರ್ನ್ ಇನ್ ದ ಮಂತ್ ಇಂಡಿಕೇಟ್ಸ್ ವಾಟ್? August indicates what? Month, right? Our school generally responds in the month of June. ನಮ್ಮ ಶಾಲೆಗಳು ಸಾಮಾನ್ಯವಾಗಿ ಯಾವಾಗ ಪ್ರಾರಂಭವಾಗ್ತವೆ? ಜೂನ್